ನಟ ನೀನಾಸಂ ಅಶ್ವಥ್ ವಿರುದ್ಧ ಲಕ್ಷಾಂತರ ರೂಪಾಯಿ ಗುಳುಂ ಮಾಡಿ ಯಾಮರಿಸಿರುವಂತ ಆರೋಪ ಕೇಳಿಬಂದಿದೆ. 18 ಲಕ್ಷ ರೂಪಾಯಿ ಸಾಲ ಪಡೆದು ವಾಪಸ್ ನೀಡಿಲ್ಲ ಅಂತ ಅಶ್ವಥ್ ಸ್ನೇಹಿತ ರಜತ್ ದ್ವಾರಕ್ ಆರೋಪವನ್ನ ಮಾಡಿದ್ದಾರೆ. ಮಂಡ್ಯ ಬಳಿ ಫಾರ್ಮ್ ಹೌಸ್ ಮಾಡಲು ಹಣವನ್ನ ಪಡೆದಿದ್ದು ಬಳಿಕ ಫಾರ್ಮ್ ಹೌಸ್ ಒಡೆತನದ ಪಾಲುದಾರಿಕೆಯನ್ನು ನೀಡದೆ ಹಣವನ್ನು ಹಿಂದಿರುಗಿಸಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. 2007, 2008ರಿಂದ ಹಣ ಕೊಡದೆ ಸತಾಯಿಸ್ತಾ ಇರೋ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಅಶ್ವಥ್ ಕೊಟ್ಟ ಚೆಕ್ ಕೂಡ ಬೌನ್ಸ್ ಆಗಿದೆಯಂತೆ. ಚೆಕ್ ಬೌನ್ಸ್ ಕೇಸ್ ಬುಕ್ ಮಾಡಿದ್ರು ಕೇರ್ ಮಾಡ್ತಾ ಇಲ್ವಂತೆ. ಹೀಗಾಗಿ ತನಗೆ ನ್ಯಾಯ ಬೇಕು ಅಂತ ದೂರುದಾರ ರಜತ್ ದ್ವಾರಕ್ ಫಿಲ್ಮ್ ಚೇಂಬರ್ ಮೆಟ್ಲನ್ನ ಹತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಲಾವಿದರ ಸಂಘಕ್ಕೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರೋ ನೀನಾಸಂ ಅಶ್ವಥ್ ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ನಾನು ಯಾವುದೇ ಹಣವನ್ನ ಬಾಕಿ ಇಟ್ಕೊಂಡಿಲ್ಲ, ವಿನಾಕಾರಣ ನನ್ನ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ನಾನು ಮಾನನಷ್ಟ ಕೇಸ್ ದಾಖಲು ಮಾಡ್ತಿದ್ದೀನಿ ಅಂತ ನ್ಯೂಸ್ 18 ಕನ್ನಡಕ್ಕೆ ನೀನಾಸಂ ಅಶ್ವಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೋ ಒಬ್ರು ಹಿಂಗೆ ಬಲಿ ಹಾಕಿದ್ರೆ ತುಂಬಾ ಜನ ನಟರಿಗೆ ದುಡ್ಡು ಕೊಟ್ಟು ಈ ಥರ ಥ್ರೆಟ್ ಹಾಕೋರು ತುಂಬಾ ಜನ ಇದ್ದಾರೆ ಇಂಡಸ್ಟ್ರಿ. ಇಲ್ಲ ಸರ್, ನಾನು ಕೊಟ್ಟಿದ್ದೆ 3 ಲಕ್ಷ. ಆಮೇಲೆ ಅವರು 2007 ನಾನು ಡೈರಿನೇ ಮಾಡಿದ್ದಿಲ್ಲ ಸರ್. ಯಾವ ಪಾರ್ಟ್ನರ್ಶಿಪ್ ಇದು ಮಾಡ್ತಾರೆ ಈ ಥರ ಸುಳ್ಳು ನಡೆಕೆ. ನಾನು ಆಗಿನ ಮುಂಗಾರು ಮಳೆ ಬಂದು 2007. ಆಮೇಲೆ ನಾನು ಶುರು ಮಾಡಿದ್ದು. ಆ ಥರ ಇಲ್ಲಿ ಬಂದು ಸ್ಟೇಷನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಅಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಸರ್. ಮತ್ತೆ ದ್ವಾರಕನ್ ಕಳಿಸಿರೋ ಎಲ್ಲ ದಾಖಲಾತಿಗಳು ಥ್ರೂ ದಿ ಅಕೌಂಟ್ ಇದೆ. 2 ಲಕ್ಷ ಮಾತ್ರ ಮಧ್ಯವರ್ತಿಗಳ ಮುಖೇನ ಕೊಟ್ಟಿದ್ವಿ. ಅವರು ಬಂದು ನಮ್ಗೆ ಸಾಕ್ಷಿ ಹೇಳ್ತಾರೆ. ಈಗಾಗಲೇ ತುಂಬ ಕಡೆಯಿಂದ ಫೋನ್ ಕಾಲ್ಸ್ ಜೊತೆ ವ್ಯವಹಾರ ಮಾಡೋದಲ್ಲ ಫೋನ್ ಮಾಡ್ತಿದ್ದಾರೆ. ನಾವು ಬಂದು ನಿನ್ನ ಸಾಕ್ಷಿ ಹೇಳ್ತೀವಿ, ನಿನ್ನಿಂದ ಮೋಸ ಆಗಿಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಕೋರ್ಟ್ ನಮಗೆ ಮಾನ್ಯ ಮಾಡುತ್ತೆ, ಮೀಡಿಯಾ ಒಂದು ಮಾತಾಡ್ಬೋದು ಅಂತ ಅನ್ನೋದಾದರೆ ನಾನು ಅವನು ಕರ್ಕೊಂಡ್ಬಂದು ಮೀಡಿಯಾದಲ್ಲಿ ಕೂತ್ಕೊಳ್ತೀನಿ. ದ್ವಾರಕ ಮೇಲೆ ಮಾಡ್ತಿರೋ ಆರೋಪಕ್ಕೆ ನಾನು ಮಾನನಷ್ಟ ಬಿಡ್ತಾ ಇದ್ದೀನಿ. ಮತ್ತು ನನ್ನ ವಾಣಿಜ್ಯ